ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಮತ್ತೆ ನಾನು ಜಾಬ್ ನೋಟಿಫಿಕೇಷನ್ ಜೊತೆಗೆ ಬಂದಿದ್ದೀನಿ. ಬೆಸ್ಕಾಮಲ್ಲಿ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಆಗಿರೋರಿಗೆ ಅಪ್ರೆಂಟಿಶಿಪ್ ಟ್ರೈನಿಂಗ್ಗೆ ಕಾಲ್ ಆಗಿದೆ. ಮತ್ತು ಅಲ್ಲಿ ನಿಮಗೆ 9,000ವರೆಗೂ ಸ್ಯಾಲ್ರಿ ಕೊಡ್ತಾರೆ. ಮತ್ತು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಸಹ ಜಾಬ್ ಕಾಲ್ ಆಗಿದೆ. ಅಲ್ಲಿ PUC ಮತ್ತು ಡಿಪ್ಲೊಮಾ ಆಗಿರೋರಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ನೀವು ಫಸ್ಟು ಅಫಿಷಿಯಲ್ ವೆಬ್ಸೈಟು aranya.government.in ನೀವು ಲಾಗಿನ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಅಲ್ಲೂ ಸಹ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ಆನ್ಲೈನ್ ಸಹ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ ಆಗಿದೆ, ಅಂದರೆ ಅರಣ್ಯ ರಕ್ಷಕ ಹುದ್ದೆಗೆ. ನೀವು ಅಪ್ಲಿಕೇಶನ್ನ ಡಿಸೆಂಬರ್ 1 ಡಿಸೆಂಬರ್ 30ವರೆಗೂ ಅಪ್ಲೈ ಮಾಡ್ಬೋದು. ಅಂದರೆ ಈ ಮಂತ್ 30ವರೆಗೂ ನಿಮಗೆ ಅಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ. ಹಾಗೂ ಫೀಸ್ ಪೇ ಮಾಡೋಕ್ಕೆ, ಅಪ್ಲಿಕೇಶನ್ ಪೇ ಮಾಡೋಕ್ಕೆ ಜನವರಿ 5ವರೆಗೂ ನಿಮಗೆ ಅವಕಾಶ ಇದೆ. ಅಪ್ಲಿಕೇಶನ್ ಫೀಸ್ ನೋಡಿದ್ರೆ ನಿಮಗೆ ಪುರುಷರಿಗೆ ₹200 ಪ್ಲಸ್ ₹20 ಹಾಗೂ ಮಹಿಳೆಯರಿಗೆ ₹120 ಆಗುತ್ತೆ. ವಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ ಫೀಸ್ ರಿಲ್ಯಾಕ್ಸೇಷನ್ ಸಹ ಇದೆ. ಯಾವ್ಯಾವ ಪ್ಲೇಸ್ ಅಂತ ನೋಡೋದಾದರೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೆನರಾ, ಕೊಡಗು, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹೀಗೆ ಟೋಟಲ್ ಆಗಿ ನಿಮಗೆ 506 ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಹಾಗೂ 34 ಬ್ಯಾಕ್ಲಾಗ್ ಪೋಸ್ಟ್ ಸಹ ಹಾಗೆ ಪೆಂಡಿಂಗಲ್ಲಿದೆ. ಅದಕ್ಕೂ ನೀವು ಅಪ್ಲೈ ಮಾಡಬಹುದು. ಮತ್ತು ಅರ್ಹತೆಗಳೇನೆಂದರೆ ನೀವು ಭಾರತೀಯ ನಾಗರಿಕರಾಗಿರಬೇಕು. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯನ್ನು ಹೊಂದಿರಬಾರದು. ಹಾಗೂ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಿರಬೇಕು ಅಂತ ಹಾಕಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ PUC ಅಥವಾ PUC ತತ್ಸಮಾನ ಅಂತ ಹೇಳಿದರೆ, ಅಂದರೆ ಡಿಪ್ಲೊಮಾದವರು ಸಹ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಸ್ಟ್ಯಾಂಡರ್ಡ್ ಏನಂದರೆ ಪುರುಷರಿಗೆ ಕನಿಷ್ಠ 163 ಸೆಂಟಿಮೀಟರ್ ಇರಬೇಕಾಗುತ್ತೋ, ಎದೆ ಸುತ್ತಳತೆ 79 ಸೆಂಟಿಮೀಟರ್, ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕು. ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವ್ರಿಗೆ ರಿಲ್ಯಾಕ್ಸೇಷನ್ ಇದೆ. 152 ಸೆಂಟಿಮೀಟರ್ ಹಾಗೂ 74 ಸೆಂಟಿಮೀಟರ್ ಇದ್ದರೆ ಸಾಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟರ್ ಹಾಗೂ ತೂಕ 40 ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಕನಿಷ್ಠ 145 ಸೆಂಟಿಮೀಟರ್ ಹಾಗೂ 38 kg ಇರಬೇಕಾಗುತ್ತೆ. ಮತ್ತು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟು ಪುರುಷರಿಗೆ 1600 ಮೀಟರ್ ಓಡಬೇಕಾಗುತ್ತೆ 7 ಮಿನಿಟ್ಸಲ್ಲಿ, ಮಹಿಳೆಯರಿಗೆ 1000 ಮೀಟರ್ ಓಡಬೇಕಾಗುತ್ತೆ 6 ಮಿನಿಟ್ಸಲ್ಲಿ. ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಸಹ ಇರುತ್ತೆ. ರನ್ನಿಂಗ್ ರೇಸು, ಹೈ ಜಂಪ್, ಲಾಂಗ್ ಜಂಪ್ ಹಾಗೂ ಶಾರ್ಟ್ ಪುಟ್, ಮತ್ತು 800 ಮೀಟರ್ 200 ಮೀಟರ್ ಓಟ ಇರುತ್ತೆ. ಇಷ್ಟು ಸೆಕೆಂಡ್ಸಲ್ಲಿ ಅಂತ ಇರುತ್ತೆ ನಿಮಗೆ. ಅದೆಲ್ಲ ಕ್ವಾಲಿಫೈ ಆದವ್ರಿಗೆ ನಿಮಗೆ ಮತ್ತೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಸಹ ಇರುತ್ತೆ. ಗಣಿತ 40 ಮಾರ್ಕ್ಸಿಗೆ ಇರುತ್ತೆ. ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜು ನಿಮಗೆ 60 ಮಾರ್ಕ್ಸಿಗಿರುತ್ತೆ. ನಿಮಗೆ PUC ಬೇಸ್ಡ್ ಮ್ಯಾಥ್ಸೇ ಇರುತ್ತೆ. ಮತ್ತು ಮೆರಿಟಿಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ 50% PUC ಮಾರ್ಕ್ಸು ಹಾಗೂ ಆ್ಯಪ್ಟಿಟ್ಯೂಡ್ ಟೆಸ್ಟು ಸಹ 50%ಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ಒಂದು ಲೈಕ್ ಮಾಡಿ. ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಅವ್ರ ಜೊತೆಗೆ ಶೇರ್ ಮಾಡಿ. ಪ್ರತಿ ಸ್ಯಾಟರ್ಡೆ ಅಥವಾ ಸಂಡೇ ನಾನು ಜಾಬ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಈ ಚಾನಲಲ್ಲಿ. ಅವಶ್ಯಕತೆ ಇರುತ್ತೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ಫುಲ್ ಆಗಲಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ಮುಂದೆ ಹಾಕೋ ಯಾವುದೇ ವೀಡಿಯೋಸ್ ಮಿಸ್ ಆಗಲ್ಲ. ಥ್ಯಾಂಕ್ ಯು.